ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಕಿರಣ್. ಈ ದಿನ ನಾವು ತುಳಸಿ ಗಿಡದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಂದೊಂದು ತುಳಸಿ ಗಿಡ ಬೆಳೆಸಿರ್ತಾರೆ. ವಿಷ್ಣುವಿಗೆ ತುಳಸಿ ಅಂದರೆ ಶ್ರೇಷ್ಠ. ಆದರೆ ತುಳಸಿಯನ್ನು ಕೇವಲ ಧಾರ್ಮಿಕ ಕಾರಣಕ್ಕಷ್ಟೇ ಮನೆ ಮುಂದೆ ಬೆಳೆಸಬೇಕಿಲ್ಲ. ಅದಕ್ಕೆ ವೈದ್ಯಕೀಯ ಹಾಗೂ ವೈಜ್ಞಾನಿಕ ಕಾರಣವೂ ಕೂಡ ಇದೆ. ಹಾಗೆ ತುಳಸಿಯಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಪ್ರತಿದಿನ ಒಂದೊಂದು ತುಳಸಿನ ತಿನ್ನೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನೋಡಿ, ತುಳಸಿ ಅತ್ಯುತ್ತಮ ಆ್ಯಂಟಿಬಯೋಟಿಕ್ ಕೂಡ ಹೌದು. ಅದು ದೇಹಕ್ಕೆ ತಗುಲುವಂತಹ ಅನೇಕ ವಿಧದ ಸೋಂಕುಗಳನ್ನು ನಿವಾರಿಸುತ್ತೆ. ತುಳಸಿ ಎಲೆನ ಪ್ರತಿದಿನ ತಿನ್ನೋದ್ರಿಂದ ಹೆಚ್ಚು ಕಾಲ ಬದುಕ್ತಾರೆ, ಹಾಗೆ ಆರೋಗ್ಯವಾಗಿರ್ತಾರೆ ಅಂತ ನಂಬಿಕೆನೂ ಕೂಡ ಹೊಂದಿದೆ. ನೋಡಿ, ಆಯುರ್ವೇದದ ಎಷ್ಟು ಔಷಧಿಗಳಲ್ಲಿ ತುಳಸಿಯನ್ನು ಬಳಸ್ತಾರೆ. ಅನೇಕ ವಿಧದ ಮನೆ ಔಷಧಿಗಳಿಗೂ ಕೂಡ ತುಳಸಿ ಬೇಕೇ ಬೇಕು. ಹಾಗಾಗಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮನೆಮದ್ದು ಮಾಡುವಾಗ ಸುಲಭವಾಗಿ ಕೈಗೆ ಸಿಗಲಿ ಎಂಬ ಕಾರಣಕ್ಕೆ ಪ್ರತಿ ಮನೆಯಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ಒಂದಷ್ಟು ತುಳಸಿ ಗಿಡಗಳನ್ನು ಬೆಳೆಸ್ತಾ ಇದ್ರು. ಇನ್ನು ನೋಡಿ, ತುಳಸಿ ಗಿಡದ ಸುತ್ತಮುತ್ತ ಬರ್ತಕ್ಕಂತಹ ಗಾಳಿ ಕೂಡ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ಅದಕ್ಕೆ ಪ್ರದಕ್ಷಿಣೆ ಹಾಕೋದು ಕೂಡ ಒಂದು ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ತುಳಸಿಯ ಪರಿಮಳ ಇದ್ದಲ್ಲಿ ಸೊಳ್ಳೆಗಳು ಅಥವಾ ಬೇರೆ ಕ್ರಿಮಿಕೀಟಗಳೆಲ್ಲವೂ ಕೂಡ ಕಡಿಮೆಯಾಗುತ್ತೆ. ನೋಡಿ, ಈ ತುಳಸಿ ಗಿಡದ ಇನ್ನೊಂದು ಮಹತ್ವ ಏನು ಅಂತ ಅಂದರೆ, ತುಳಸಿ ಗಿಡದಿಂದ ಓಝೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಓಝೋನ್ ಸ್ಥಿರವಲ್ಲದ ಅನಿಲ. ಇದು ಗಿಡದಿಂದ ಹೊರಬಂದ ಕೂಡಲೇ ಒಂದು ಆಕ್ಸಿಜನ್ ಅಣು. ಹಾಗೆ ಇದು ಒಂದು ನೇಸೆಂಟ್ ಆಕ್ಸಿಜನ್ ಪರಮಾಣು ರೂಪುಗೊಳ್ಳುತ್ತೆ. ನೇಸೆಂಟ್ ಆಕ್ಸಿಜನ್ ಅತ್ಯಂತ ಶಕ್ತಿಶಾಲಿಯಾದದ್ದು ಕೂಡ, ಮತ್ತು ಇದು ತನ್ನ ಹತ್ತಿರ ಬರುವಂಥ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಲ್ಲಂತಹದ್ದಾಗಿದೆ. ಹಾಗಾಗಿ ನೇಸೆಂಟ್ ಆಕ್ಸಿಜನ್ ಹೆಚ್ಚು ಕಾಲ ಸ್ವರೂಪದಲ್ಲಿರೋದಿಲ್ಲ. ಹಾಗೆ ಮತ್ತೊಂದೇನು ಹೇಳೋದಾದರೆ, ನೇಸೆಂಟ್ ಆಕ್ಸಿಜನನ್ನು ಕೂಡಿ ಆಕ್ಸಿಜನ್ ಪರಮಾಣು ಆಗುತ್ತೆ. ಹಾಗಾಗಿ ತುಳಸಿಯ ಸುತ್ತಮುತ್ತಲೂ ಕೂಡ ಉತ್ತಮವಾದ ಆರೋಗ್ಯಕರವಾದ ಗಾಳಿ ಇರುತ್ತೆ. ಹಾಗೆ ತುಳಸಿಗೆ ಪೂಜೆ ಮಾಡುವಾಗ ನಮಗೆ ತಿಳಿಯದ ಹಾಗೆ ನಾವು ಆ ಗಾಳಿಯನ್ನು ಸೇವನೆಯನ್ನು ಮಾಡ್ತೇವೆ. ಹಾಗಾಗಿ ಈ ಮನೆ ಮುಂದೆ ನಾವು ಪ್ರತಿಯೊಬ್ಬರೂ ಕೂಡ ತುಳಸಿ ಗಿಡವನ್ನು ಬೆಳೆಸಬೇಕು, ಆ ತುಳಸಿ ಪೂಜೆಯನ್ನು ಮಾಡಬೇಕು ಅಂಥೇಳಿ ಒಂದು ವಾಡಿಕೆ ಇರತಕ್ಕಂಥದ್ದು.